ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್. ಇವತ್ತು ಒಂದು ವಿಶೇಷವಾದ ಓದಿನ ಪುಸ್ತಕದೊಂದಿಗೆ ಬಂದಿದ್ದೇನೆ. ಆ ಪುಸ್ತಕದ ಹೆಸರು ಅಮ್ಮ ಸಿಕ್ಕಿದ್ಲು. ಖ್ಯಾತ ಪತ್ರಕರ್ತರಾಗಿದ್ದ ರವಿ ಬೆಳಗೆರೆ ಬರೆದಂಥ ಕಿರು ಕಾದಂಬರಿ ಅಮ್ಮ ಸಿಕ್ಕಿದ್ಲು. ಅವಸರದಲ್ಲಿ ಬಡಿಸಿದ ಅಡುಗೆಯಾದರೂ ಏನೇ ಪದಾರ್ಥಗಳು ಮಿಸ್ ಆದರೂ ಅಮ್ಮನ ಕೈ ರುಚಿಯಲ್ಲಿ ತಯಾರಾದಂಥ ರುಚಿಸುವ ಅಡಿಗೆಯಂತೆ ರವಿ ಬೆಳಗೆರೆ ಬರೆದಂಥ ಅಮ್ಮ ಸಿಕ್ಕಿದ್ಲು ಅಭಿಮಾನಿಗಳಿಗೆ ಇದು ಸವಿಯ ಕಿಕ್ ಕೊಡಬಹುದಾದಂಥ ಅದ್ಭುತವಾದ ಕಿರು ಕಾದಂಬರಿ. ಹೌದು, ಅಮ್ಮ ಸಿಕ್ಕಿದ್ದು ಇದು ರವಿ ಬೆಳಗೆರೆ ಬರೆದಂಥ ಕೃತಿ. ಇದನ್ನು ಪ್ರಕಾಶನ ಮಾಡಿದವರು ಭಾವನಾ ಪ್ರಕಾಶನ್ ಅವರು. 10% ವೈಯಕ್ತಿಕ ವಿಚಾರಗಳನ್ನು, 90% ಬಣ್ಣ ಬಣ್ಣದ ಫ್ಯಾಂಟಸಿ ಸೀನುಗಳನ್ನು ಬೊಂಬಾಟಾಗಿ ಜೋಡಿಸಿ ಅದರ ಸುತ್ತ ಕುಡಿತ, ಕುಸ್ತಿ, ಕಲ್ಪನೆ, ಕನಸು, ಸೆಕ್ಸು, ಲವ್, ಫೈಟಿಂಗು, ಭಾವುಕತೆ ಹೀಗೆ ವಿವಿಧ ರೀತಿಯಲ್ಲಿ ಆಸಕ್ತಿದಾಯಕವಾದಂಥ ಒಂದೇ ಗುಟುಕಿನಲ್ಲಿ ಓದಿ ಮುಗಿಸಬಹುದಂಥ ಅದ್ಭುತವಾದ ಕಾದಂಬರಿಯಾಗಿದೆ. ಹೌದು, ರವಿ ಬೆಳಗೆರೆ ಎಂಬ ಅಕ್ಷರ ಮೋಡಿಗಾರನಿಗೆ ಈ ಓದುಗರನ್ನು ಸೆಳೆಯುವಂಥ ಶಕ್ತಿ ಅವರಲ್ಲಿ ಇರುವುದು ಮಾತ್ರ. ಹೌದು, ಈ ಮೋಡಿಗಾರನ ಲೇಖನಿಯಲ್ಲಿ ಬಂದಂಥ ಅನೇಕ ಕೃತಿಗಳು ಓದುಗರನ್ನು ಎಲ್ಲೂ ಕದಲದಂತೆ ಮಾಡುವಂಥದ್ದು ಸರ್ವಸಾಮಾನ್ಯ, ಅಕ್ಷರಶಃ ಸತ್ಯ. ವೈಯಕ್ತಿಕ ಬದುಕಿನ ತರಾವರಿಗಳನ್ನು, ತವಕಗಳನ್ನು ಸಿನಿಮಾ ರೂಪಿಯಲ್ಲಿ ಕಥಾಗುಚ್ಛವಾಗಿ ಈ ಒಂದು ಕೃತಿಯಲ್ಲಿ ರವಿ ಬೆಳಗೆರೆ ಬರೆದಿದ್ದಾರೆ. ಯಾವುದೇ ಕಾದಂಬರಿ, ಕಥನ ಅಥವಾ ಓದು ಬರಹಗಳನ್ನು ನೋಡಿದರೆ ಅದು ನಮ್ಮನ್ನು ಬೇರೆಯಾದ ಲೋಕಕ್ಕೆ ಒಯ್ಯುತ್ತದೆ ಅಂತ ಹೇಳ್ಬೋದು. ಆ ಒಂದು ರವಿ ಬೆಳಗೆರೆ ಅವರ ಬರಹದಲ್ಲಿರುವಂಥ ಆ ತಾಕತ್ತು, ಆ ಒಂದು ದಾಷ್ಟ್ಯತೆ, ಆ ಒಂದು ಮೆಲೋಡಿ, ಆ ಒಂದು ಭಾವುಕತೆ ಎಲ್ಲರನ್ನ ಸೆಳೆಯುತ್ತದೆ. ಫ್ಲ್ಯಾಶ್ಬ್ಯಾಕ್ ರೀತಿಯಲ್ಲಿ ಕೂಡಿಸಿ ಬರೋಬ್ಬರಿ 94 ಪುಟಗಳನ್ನು ಕೇವಲ 5 ದಿನಗಳಲ್ಲಿ ಸರಾಗವಾಗಿ ಬರೆದು ಓದುಗರ ತಲೆಯೊಳಗೆ ಇಳಿಸುವಂಥ ಕಲೆ ಇದು ರವಿ ಬೆಳಗೆರೆಯವರಿಗೆ ಮಾತ್ರ ಸಾಧ್ಯ. ಅದ್ಭುತ ಕಾದಂಬರಿಗಳಲ್ಲಿ ಇದೊಂದು. ಅಮ್ಮ ಸಿಕ್ಕಿತು ಎಂಬ ಅವರ ವೈಯಕ್ತಿಕ ಬದುಕಿನ ತರಾವರಿ ತವಕಗಳನ್ನು ಸಿನಿಮೆಯ ರೀತಿಯಲ್ಲಿ ಕಥಾಗುಚ್ಛವಾಗಿ ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ರವಿ ಬೆಳಗೆರೆಯವರು ಯಾವುದೇ ಕಾದಂಬರಿ, ಕಥನ ಅಥವಾ ಓದಿದರೂ ಕೂಡ ನಮಗೆ ವಿಶೇಷವಾದಂಥ ಅನುಭವ ನೀಡುವುದು ಸರ್ವಸಾಮಾನ್ಯ. ಮತ್ತು ಅವರ ಕಾದಂಬರಿಗಳಲ್ಲಿ ಒಂದು ವಿಶೇಷವಾದಂಥ ಲೋಕಕ್ಕೆ ನಮ್ಮನ್ನು ಅನಾಮತ್ತಾಗಿ ಸೆಳೆದುಬಿಡುತ್ತದೆ. ಆ ಲೋಕವೇ ಒಂದು ನಿಜ ಎನ್ನುವ ಹಾಗೆ ನಮಗೆ ಭಾವನೆ ಮೂಡುತ್ತದೆ. ಖ್ಯಾತ ಪತ್ರಕರ್ತರಾಗಿದ್ದ ರವಿ ಬೆಳಗೆರೆ ಬರೆದಂಥ ಕಿರು ಕಾದಂಬರಿ ಅಮ್ಮ ಸಿಕ್ಕಿದ್ಲು.